जयते 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 सत्यमेव जयते सत्यमेव जयते सत्यमेव जयते। ನಮಸ್ಕಾರ ವೀಕ್ಷಕರೇ, ಸತ್ಯಮೇವ ಜಯತೆ ಎನ್ನುವ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ವೀಕ್ಷಕರೇ, ಇದೊಂದು ವಿಶಿಷ್ಟ ವರದಿ ಅಂತ ನಾನು ಹೇಳ್ತೇನೆ. ಧಾರವಾಡದಲ್ಲಿ ಡಿಮಾನ್ಸ್ ಅಂತ ಇದೆ, ಅಂದ್ರೆ ಈ ಮಾನಸಿಕ ಕಾಯಿಲೆ ಇರೋರಿಗೆ ಇಲ್ಲಿ ಚಿಕಿತ್ಸೆಯನ್ನ ನೀಡಿ ಅವರನ್ನ ಉತ್ತಮ ರೀತಿಯಲ್ಲಿ ತಯಾರಿ ಮಾಡಿ ಅಲ್ಲಿಂದ ಡಿಸ್ಚಾರ್ಜ್ ಮಾಡಿ ಮತ್ತೆ ಹೊಸ ಪ್ರಪಂಚಕ್ಕೆ ಕಳಿಸೋದು ಇಲ್ಲಿಯ ಡಿಮಾನ್ಸ್ ನ ಉದ್ದೇಶ ಆಗ್ತದೆ. ಹಾಗೆ ವೈದ್ಯರು ಕೂಡ ಅದ್ಭುತವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಆಸ್ಪತ್ರೆಯ ಈ ಸಂಸ್ಥೆಯ ಒಳಗಡೆ ಎಲ್ಲೇ ಒಂದ್ ಕಡೆ ಚಕ್ರ ಸುಳಿ ಇದೆ ಅಂತ ಈ ಮೊದಲಿಂದನೂ ಜನ ಹೇಳ್ತಾ ಇದ್ರು. ಪ್ರಾಯಶಃ ಅದು ನಿಜ ಅನಿಸ್ತದೆ. ಇಲ್ಲಿ ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಕೊಡ್ತಾ ಎಲ್ಲೇ ಒಂದ್ ಕಡೆ ನಾವೇ ಮಾನಸಿಕ ಆಗೋ ರೀತಿಯಲ್ಲಿ ಆಗ್ತಾ ಇದೆ ಅಂತ ಗೋಳಾಡ್ತಾ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಇದಕ್ಕೆ ಕಾರಣ ಇದೆ, ವೈದ್ಯರ ಮೇಲೆ ಇಲ್ಲಿ ದೂರು ದಾಖಲಾಗಿದೆ. ಇದು ಒಂಥರ ಏನ್ ಹೇಳ್ತಾರಲ್ಲ, ವಿಚಿತ್ರವಾದ ಒಂದು ತಿರುವು ಅಂತ ಹೇಳ್ಬೋದು. ತನಿಖೆ ನಡೀತಾ ಇದೆ, ತನಿಖೆನಲ್ಲಿ ಎಲ್ಲ ಗೊತ್ತಾಗತ್ತೆ. ಏನು ಈ ವಿಶಿಷ್ಟ ಕತೆ ಅಂತ ಹೇಳ್ತೀರಾ? ಬನ್ನಿ ನಾವು ಈಗ ಡಿಮಾನ್ಸ್ಗೆ ಹೋಗೋಣ. ಧಾರವಾಡದ ಡಿಮಾನ್ಸ್ನಲ್ಲಿ ಒಳಸುಳಿವುಗಳು ವಿಪರೀತವಿದೆ. ಇಲ್ಲಿ ಮಾನಸಿಕ ರೋಗಿಗಳಿಗೆ ಚಿಕಿತ್ಸೆ ನೀಡುವ ವೈದ್ಯರೇ ಮಾನಸಿಕ ವೇದನೆ ಅನುಭವಿಸುವಂತಾಗಿದೆ ಎಂಬ ಅಳಲು, ಹಾಗೆ ಟ್ರೀಟ್ಮೆಂಟ್ ಮಾಡಿ ಮೈ ಮೇಲೆ FIR ಎಳ್ಕೊಂಡಂಗಾಯಿತು ಎಂದು ಈ ಸುಳ್ಳು ಆರೋಪ ಹೊರಿಸಿದ್ದಾರೆ ನಮ್ಮ ಮೇಲೆ ಎಂದು ಸಿಬ್ಬಂದಿಗಳು ಹಾಗೆ ವೈದ್ಯರು ಕಪ್ಪು ಪಟ್ಟಿ ಕಟ್ಟಿಕೊಂಡು ಪ್ರತಿಭಟನೆಯನ್ನ ನಡೆಸಿದರು. ಆಸ್ಪತ್ರೆಯಲ್ಲಿ ಹಲವರು ರೋಗಿಗಳೊಂದಿಗೆ ಸೇರಿ ಸಂಸ್ಥೆಯ ಹೆಸರು ಹಾಳು ಮಾಡ್ತಾ ಇದ್ದಾರೆ. ಇದರಿಂದ ಇಡೀ ವೈದ್ಯ ಸಮೂಹಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಇಂಥವರು ಹೊರಗಿನ ಜನರೊಂದಿಗೆ ಸೇರಿ ಸಂಸ್ಥೆಯ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ. ವೈದ್ಯೋ ನಾರಾಯಣೋ ಹರಿ ಎಂದರೆ ನಮ್ಮ ಸಮಸ್ಯೆಗೆ ನಾವೇ ಹರಹರ ಎನ್ನುವಂತಾಗಿದೆ ಎಂದು ನೋವಿನಲ್ಲೇ ಡಿಮಾನ್ಸ್ ನಿರ್ದೇಶಕ ಡಾಕ್ಟರ್ ಮಹೇಶ್ ದೇಸಾಯಿ ಅವರಿಗೆ ಮನವಿ ಪತ್ರವನ್ನ ಇಲ್ಲಿ ಸಮೂಹವು ಸಲ್ಲಿಸಿತು. ಆದರೆ ವಿಚಿತ್ರ ಎಂದರೆ ಡಿಮಾನ್ಸ್ ನಿರ್ದೇಶಕರಾದ ಡಾಕ್ಟರ್ ಮಹೇಶ್ ದೇಸಾಯಿ ಅವರ ಮೇಲೆ ದೂರು ದಾಖಲೆಯನ್ನ ಓರ್ವ ಮಹಿಳೆ ಮಾಡಿದ್ದಾರೆ. ಏನಿದು ಕನ್ಫ್ಯೂಷನ್ ಅಂತೀರಾ ವೀಕ್ಷಕರೇ? ಸೌಂದರ್ಯವರ್ಧಕ ವಸ್ತುಗಳ ಕಂಪನಿಯನ್ನ ನಡೆಸುತ್ತಿದ್ದ ಸೆಲ್ವಿ ಅವರ ಜೊತೆ ತಮಿಳುನಾಡಿನ ಸುಂದರ್ ರಾಜನ್ ಎಂಬಾತ ಪಾಲುದಾರಾಗಿರ್ತಾರೆ. ಸ್ವಲ್ಪ ವರ್ಷಗಳ ಕೆಳಗೆ ಅವರು ಹುಬ್ಬಳ್ಳಿಗೆ ಆಗಮಿಸಿದ್ರಂತೆ. ಆಸ್ತಿ ಮೇಲೆ ಸುಂದರ್ ರಾಜನ್ ಅವರಿಗೆ ಕಣ್ಣಿತ್ತಂತೆ. ಸೆಲ್ವಿ ಅವರಿಗೆ ಮತ್ತಿನ ಔಷಧಿ ನೀಡಿ 5/9/2019 ಡಿಮಾನ್ಸ್ ಆಸ್ಪತ್ರೆಗೆ ಸೇರಿಸಿದ್ರಂತೆ. ಆರೋಗ್ಯದಿಂದ ಇದ್ದೀನಿ ಬಿಡ್ರಿ ಅಂತ ಸೆಲ್ವಿ ಅವರು ವೈದ್ಯರಿಗೆ ಹೇಳಿದರೂ ಸುಮಾರು ವರ್ಷಗಟ್ಟಲೆ ಅವರಿಗೆ ಟ್ರೀಟ್ಮೆಂಟು ಕೊಡ್ತಾ ಕೊಡ್ತಾ ಬಿಡುಗಡೆಯ ಭಾಗ್ಯವನ್ನ ನೀಡಲಿಲ್ವಂತೆ. ಕೊನೆಗೆ ಈ ಮ್ಯಾಟರ್ ಹೈಕೋರ್ಟ್ ಹೋಗ್ತದಂತೆ. ಹೈಕೋರ್ಟ್ ಫೆಬ್ರವರಿ 12ರಂದು ಇವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಎಂದು ಆರ್ಡರ್ ಮಾಡಿತ್ತಂತೆ. ನಂತರ ಇವರನ್ನು ಡಿಸ್ಚಾರ್ಜ್ ಮಾಡಿದ್ರಂತೆ. ಆದರೆ ನನಗೆ ಸುಖ ಸುಮ್ಮನೆ ಮಾನಸಿಕ ಅಸ್ವಸ್ಥ ಎಂದು ಹಣೆಪಟ್ಟಿ ಕಟ್ಟಿದ್ದರಿಂದ ಬೇಸರವಾಗಿದೆ, ಹಾಗೆ ನನ್ನ ಗೌರವಕ್ಕೆ ಚ್ಯುತಿ ಬಂದಿದೆ ಎನ್ನುವ ರೀತಿಯಲ್ಲಿ ತಮಿಳುನಾಡಿನ ಸುಂದರ್ ರಾಜನ್, ಹುಬ್ಬಳ್ಳಿಯ ವಿಕ್ರಮ್, ಡಿಮಾನ್ಸ್ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಮಹೇಶ್ ದೇಸಾಯಿ, ಡಾಕ್ಟರ್ ರಾಘವೇಂದ್ರ ನಾಯಕ ಹಾಗೂ ಡಾಕ್ಟರ್ ರಂಗನಾಥ್ ಕುಲಕರ್ಣಿ ಎಂಬುವರ ಮೇಲೆ ಮಂಗಳವಾರ ದೂರು ದಾಖಲೆಯನ್ನು ಮಾಡಿಸಿದ್ದಾರೆ. ವೀಕ್ಷಕರ, ಇಲ್ಲಿ ವೈದ್ಯರು ನಾವು ಏನು ತಪ್ಪು ಮಾಡದೆ ಒಳಗಿನವರ ಪಿತೂರಿಯಿಂದ ಮಾನಸಿಕ ಹಿಂಸೆಯನ್ನ ಅನುಭವಿಸ್ತಾ ಇದ್ದೀವಿ. ಇದು ಮೊದಲೇನಲ್ಲ, ಈ ಮುಂಚೆಯಿಂದನೂ ಈ ರೀತಿ ನಡೀತಾನೆ ಇದೆ. ಇದಕ್ಕೆ ಕೊನೆ ಎಂದು ಎನ್ನುವ ರೀತಿಯಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿ ಅವರು ತಮ್ಮ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು. ಗರುಡನ ಕ್ಯಾಮ್ರಾ ಕಣ್ಣಿನ ಮುಂದೆ ಡಾಕ್ಟರ್ ರಾಘವೇಂದ್ರ ನಾಯಕರು ಏನ್ ಹೇಳ್ತಾರೆ ಕೇಳೋಣ. ಹಾಗೆ ಈಗ ಮಾನಸಿಕವಾಗಿ ನಾವು ಎಲ್ಲ ಒಂದ್ ಕಡೆ ಕುಗ್ಗೋಗ್ತಾ ಇದ್ದೀವಿ ಎನ್ನುವ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ರು. ಗರುಡ ಕ್ಯಾಮ್ರಾ ಮುಂದೆ ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ರಾಘವೇಂದ್ರ ನಾಯಕ್ ಸರ್, ನಮಸ್ಕಾರ ಸರ್.
ಈಗ ಟ್ರೀಟ್ಮೆಂಟ್ ಮಾಡ್ತಾ ಮಾಡ್ತಾ ಎಲ್ಲೇ ಒಂದು ಕಡೆ ನಿಮಗೆ ಸಮಸ್ಯೆ ಆಗಿದೆ ಅಂತ ಕೇಳಿ ಬಂದಿದೆ. ಸೊ ಎಕ್ಸಾಕ್ಟ್ಲಿ ಅಂದರೆ ನಿಮ್ಮ ಮೇಲೆ ಒಂಥರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಗೊತ್ತಾಯಿತು. ಏನು ಸರ್ ಸಮಸ್ಯೆ ಏನಾಗಿದೆಯಾ? ಹೌದು ಸರ್, ಟಾರ್ಗೆಟ್ ಮಾಡೋದು ಹೌದು. ಯಾಕಂದರೆ ಇಲ್ಲೇ ನಾವು ಇಲ್ಲೇ ಡಿಮ್ಯಾನ್ಸಲ್ಲಿ ಕೆಲಸ ಮಾಡ್ಲಿಕ್ಕತ್ತು ಈಗ 6 ವರ್ಷ ಆಯಿತು. ಇಲ್ಲೇ ವರ್ಷ ನಾವು ಎಲ್ಲ ಡಾಕ್ಟರ್ಸು ಕೂಡಿ ಅರೌಂಡು 1.2 to 1.5 ಲ್ಯಾಕ್ ಪೇಷಂಟ್ ನೋಡ್ತೇವೆ ಸರ್. ಅದರಲ್ಲಿ ಒಂದು 15-20% ಫಾರೆನ್ಸಿಕ್ ಲೀಗಲ್ ಕೇಸ್ ಇದ್ದೇ ಇರ್ತವೆ ಸರ್. ಸೊ ಇದನ್ನೆಲ್ಲ ನಾವು ಇಷ್ಟೆಲ್ಲ ಮಾಡಿ ಇಷ್ಟು ದಿನ ಪ್ರಾಬ್ಲಮ್ ಇರಲ್ಲ ಸರ್. ಈಗ ಒಂದೇ ಸಲ ಈ ಥರ ಒಂದು ಪೇಷಂಟ್ ಅಲಿಗೇಷನ್ ಮಾಡುತ್ತೆ ಅಂತಂದರೆ ಈಗ ಇಂಟರ್ನಲ್ ಯಾರಾದರೂ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಲಿಲ್ಲ ಯಾರೂ ಹಿಂಗೆ ಮಾಡ್ಲಿಕ್ಕೆ ಬರೋಲ್ಲ ಸರ್. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಈಗ ಆ ಪೇಷಂಟನ್ನ ಅದೇನು ಇದು ನನ್ನ ಪ್ರೈವೇಟ್ ಪೇಷಂಟ್ ಅಲ್ಲ ಸರ್. ಇಲ್ಲೇ ಪೇಷಂಟ್ ಬಂದಾಗ ಏನಾಗುತ್ತೆ ಅಂದರೆ ನಮ್ಮ ಯೂನಿಟ್ 1, 2, 3 ಅಂತ ಇರುತ್ತೆ. ನಮ್ಮದು ಯೂನಿಟ್ 1ನಲ್ಲಿದೆ ನಾನು. ಸೊ ಪೇಷಂಟ್ ಒಂದ್ಸಲ ಬಂದು ನಮ್ಮ ಯೂನಿಟಲ್ಲಿ ಅಡ್ಮಿಟ್ ಆಯ್ತಂದರೆ ಅದು ಹೋಲ್ ಯೂನಿಟ್ ಈಸ್ ರೆಸ್ಪಾನ್ಸಿಬಲ್ ಸರ್. ಸೊ ಎಲ್ಲ ಡಾಕ್ಟರ್ಸ್ ನೋಡ್ತಾರೆ, ಸೈಕಾಲಜಿಸ್ಟ್ ನೋಡ್ತಾರೆ, ಸೋಷಿಯಲ್ ವರ್ಕರ್ ನೋಡ್ತಾರೆ. ಸೊ ಹಾಗಾಗಿ ನಾವು ಎಲ್ಲರೂ ಆ್ಯಸ್ ಅ ಗ್ರೂಪ್ ನೋಡಿದಾಗೆ ಒಬ್ಬರದೇ ಹೆಸರು ಹೈಲೈಟ್ ಆಗ್ತಾ ಇದೆ ಅಂದರೆ ಅದಕ್ಕೇನಾದರೂ ಹಿಂದೆ ಕಾರಣ ಇರುತ್ತೆ ಸರ್. ಈಗ ನೀವು ಪೇಷಂಟನ್ನು ಟ್ರೀಟ್ ಮಾಡ್ತಾ ಇರ್ತೀರಲ್ಲ ಸರ್, ಅಂದರೆ ಪ್ರತಿಯೊಂದು ಕೇಸ್ ಹಿಸ್ಟ್ರಿ ಆಮೇಲೆ ಅಪ್ಡೇಟ್ಸ್ ನೀವು ಮಾಡ್ತಾ ಇರ್ತೀರಿ. ಹೌದು ಸರ್. ಆಮೇಲೆ ಆ್ಯಸ್ ಆ್ಯಂಡ್ ವೆನ್ ನಿಮಗೆ ಅದು ಅವಶ್ಯಕತೆ ಇದ್ದಾಗ ಅಥವಾ ರೆಗ್ಯುಲರ್ ಆಗಿ ಪೀರಿಯಾಡಿಸಿಟಿ ಮೇಲೆ ನೀವು ಕೋರ್ಟಿಗೆ ಅದು ಏನಾಗಿದೆ ಅಂತ ಸಬ್ಮಿಟ್ ಮಾಡ್ತಾ ಇರ್ತೀರಾ? ಹೌದು ಸರ್. ಅಂದರೆ ಈಗ ಇಲ್ಲಿ 2 ಥರದ ಪೇಷಂಟ್ ಬರ್ತಾವೆ ಸರ್. ಅಂದರೆ ಒಂದು ಜನರಲ್ ಕೇಸಸ್ಸು, ನಾನ್ MLC ಕೇಸಸ್ಸು. ಅವನು ನಾವೇನು ಇಂಟಿಮೇಟ್ ಮಾಡಲ್ಲ ಸರ್. ಹಾಗೆ ಅಡ್ಮಿಷನ್ ಮಾಡ್ತೇವೆ, ಅಟೆಂಡರ್ ಇರ್ತಾರೆ, ಡಿಸ್ಚಾರ್ಜ್ ಮಾಡ್ತೇವೆ. ಈಗ ಒಂದೊಂದು ಈಗ ಫ್ಯಾಮಿಲಿ ಮೆಂಬರ್ಸ್ ಇರಲ್ಲ, ಇಲ್ಲ ವಾಂಡ್ರಿಂಗ್ ಮೆಂಟಲಿ ಇಲ್ಲೋ ಅಂಥವ್ರಿಗೆ ಕೋರ್ಟ್ ಡೈರೆಕ್ಷನ್ ಮಾಡುತ್ತೆ ಸರ್. ಇವ್ರಿಗೆ ಡಿಟೆನ್ಷನ್ ಅಂದರೆ ವಿತೌಟ್ ಅಟೆಂಡರ್ ಅಡ್ಮಿಟ್ ಮಾಡಿ ನೀವು ಟ್ರೀಟ್ಮೆಂಟ್ ಕೊಡಿ. ಸೊ ಈಗೇನು ಈಗ ರೀಸೆಂಟಾಗಿ ಪ್ರಾಬ್ಲಮ್ ಆಗಿದ್ದೇನಿದೆಯಲ್ಲ ಸರ್, ಅದು ಹಾಗೆ. ಸೊ ಇನಿಷಿಯಲಿ ಅವರು ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳಿ ಬಂದು ಅಡ್ಮಿಟ್ ಮಾಡಿದರು. ಅವರು ಪೇಷಂಟ್ ಜೊತೆ ಇರಲಿಕ್ಕಾಗಲ್ಲ ಅಂತೇಳಿ ಅವರೇ ಕೋರ್ಟಿಗೆ ಅಪ್ರೋಚ್ ಮಾಡಿ ರಿಸೆಪ್ಷನ್ ಆರ್ಡರ್ ಅಂತ ಕೊಡ್ತಾರೆ ಸರ್. ಅಂದರೆ ವಿತೌಟ್ ಅಟೆಂಡರ್ ಟ್ರೀಟ್ಮೆಂಟ್ ಕೊಡಿ ಅಂತೇಳಿ ಕೋರ್ಟ್ ಆಮೇಲೆ ರಿಸೆಪ್ಷನ್ ಆರ್ಡರ್ ಕೊಡ್ತು. ಸೊ ಅದರ ಡೈರೆಕ್ಷನ್ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋದ್ವಿ. ಮತ್ತು ನಾವು ಮಂತ್ಲಿ ನಾವು ರಿಪೋರ್ಟ್ ಕೋರ್ಟಿಗೆ ಕಳಿಸ್ತೀವಿ. ಸೊ ಆ್ಯಸ್ ಆ್ಯಂಡ್ ವೆನ್ ಪೇಷಂಟ್ ಆರಾಮಾದ ತಕ್ಷಣ ಆರಾಮಾಗಿದ್ದಾರೆ ಡಿಸ್ಚಾರ್ಜ್ ಮಾಡಿ ಅಂತ ಹೇಳ್ತೀವಿ. ಅವಾಗ ಕೋರ್ಟ್ ಡಿಸ್ಚಾರ್ಜ್ ಮಾಡುತ್ತೆ ಸರ್. ಸರ್ ಈಗ ಆ ಪೇಷಂಟ್ ಹೆಸರು ಏನು ಸರ್? ಅದು ಪೇಷಂಟ್ ಇಟ್ಸ್ ಕಾನ್ಫಿಡೆನ್ಷಿಯಲ್ ಸರ್, ಬಟ್ ಪೇಷಂಟ್ ಈಸ್ ಪೇಷಂಟ್ ಅಂತಾನೆ ತಗೊಂಡ್ಬಿಡೋಣ. ಈಗ ಯಾಕಂದ್ರೆ ಕೋರ್ಟ್ ರೆಫರ್ಡ್ ಇರೋದ್ರಿಂದ ತಾವು ಹೇಳ್ತಾ ಇರೋ ಸೂಕ್ತ. ಈಗ ಆ ಪೇಷಂಟ್ ನಿಮ್ಮಲ್ಲಿ ಎಷ್ಟು ದಿವಸದಿಂದ ಟ್ರೀಟ್ಮೆಂಟ್ ಇತ್ತು ಸರ್? ಅವ್ರದ್ದು ಈಗ ಆಲ್ಮೋಸ್ಟ್ ಈಗ ಡಿಸ್ಚಾರ್ಜ್ ಈಗ ಮೊನ್ನೆ ಆಯ್ತದು 12ನೇ ತಾರೀಕು. ಅಲ್ಲಿ ತನಕ ತೊಗೊಂಡ್ರೆ 1.5 ವರ್ಷ ಆಗುತ್ತೆ ಸರ್. ಅಂದರೆ ಸೆಪ್ಟೆಂಬರ್ 2019 ಬಂದದ್ದು ಪೇಷಂಟ್ ಅದು. ಓಕೆ, ಅವಾಗ ಅಡ್ಮಿಟ್ ಆಗಿತ್ತು ಸರ್ ಅದು. ಅಲ್ಲಿಂದ ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತೆ. ಈವನ್ ಪೇಷಂಟೇ ಅವ್ರ ಓನ್ ಹ್ಯಾಂಡ್ ರೈಟಿಂಗಲ್ಲಿ ಫೈಲಲ್ಲೇ ಬರೆದಿದ್ದಾರೆ ಸರ್. ಅಂದರೆ ಆಲ್ಮೋಸ್ಟ್ ಒಂದು 7-8 ಮಂತ್ಸ್ ಹಿಂಗೆ ಆದಮೇಲೆ ನನಗೀಗ ಸ್ವಲ್ಪ ಆರಾಮ ಆಗ್ತಾ ಇದ್ದೀನಿ, ಟ್ರೀಟ್ಮೆಂಟ್ ಎಲ್ಲರೂ ಚೆನ್ನಾಗಿ ಕೊಡ್ತಾ ಇದ್ದಾರೆ, ನಾನು ಇನ್ನೊಂದು ಸ್ವಲ್ಪ ದಿನ ಪೂರ ಆರಾಮ ಆಗ್ತೇನೆ ಅಂತ ಪೇಷಂಟೇ ಬರೆದಿದ್ದಾರೆ ಸರ್. ಅದರಲ್ಲೇ ಬರೆದಿದ್ದಾರೆ, ಅದರ ಫೈಲಲ್ಲೆಲ್ಲ ಇದೆ ಸರ್. ಓಕೆ. ಇಲ್ಲಿ ಸಮಸ್ಯೆ ಬಂದಿದ್ದು ನಿಮ್ಮ ಪ್ರಕಾರ ಹೆಂಗೆ ಅಂತೀರಿ ಸರ್? ಸಮಸ್ಯೆ ಬಂದದ್ದು ಹೆಂಗಂದ್ರೆ ಸರ್, ಪೇಷಂಟ್ಗೆ 2 ಥರದ ಕಾಯಿಲೆ ಇದೆ. ಒಂದು ವ್ಯಕ್ತಿತ್ವ ದೋಷ ಅಂತ ಹೇಳಿ, ಇನ್ನೊಂದು ಸೈಕೋಸಿಸ್ ಅನ್ಸ್ಪೆಸಿಫೈಡ್ ಅಂತ ಹೇಳಿ. ಈಗ ಒಂದು ಇನಿಷಿಯಲ್ ಸ್ಟೇಜಲ್ಲಿ ಅವ್ರಿಗೆ ಏನು ರೈಟ್ ರಾಂಗ್ ಗೊತ್ತಾಗ್ತಾ ಇರಲ್ಲ ಸರ್. ಆಮೇಲೆ ನಾವು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆದಮೇಲೆ ಸೊ ಅದು ವ್ಯಕ್ತಿತ್ವ ದೋಷ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಭಾಳ ಟೈಮ್ ಹಿಡಿತೆ ಸರ್. ಅದು ಬೇಗ ಹಿಡಿಯಲ್ಲ. ಅದಕ್ಕೆ ಮೇನ್ಲಿ ಕೌನ್ಸ್ಲಿಂಗ್ ಮಾಡೋದಿರುತ್ತೆ. ಸೊ ಆ ಟೈಮಲ್ಲಿ ಮತ್ತು ಕೊರೋನಾ ಇದ್ದದ್ದಕ್ಕೆ ಅವು ಸ್ವಲ್ಪ ಕೌನ್ಸ್ಲಿಂಗಲ್ಲಿ ಸ್ವಲ್ಪ ಡಿಲೇ ಆಗಿದ್ದಕ್ಕೆ ಅವರು ನನಗೆ ಡಿಸ್ಚಾರ್ಜ್ ಮಾಡಿ ಅಂತ ಹೇಳಿ. ಯಾರು ಹೇಳಿದ್ರು? ಪೇಷಂಟ್ ಅಂದರೆ ನಮ್ಮದು ಇನ್ನೂ ಟ್ರೀಟ್ಮೆಂಟ್ ಮುಗ್ದಲ್ಲ, ಇನ್ನೊಂದು ಸ್ವಲ್ಪ ದಿನ ಇರಿ, ನಾವು ಬೇಗ ಕಳಿಸ್ತೇವೆ ಟ್ರೀಟ್ಮೆಂಟ್ ಮುಗಿದ ತಕ್ಷಣ. ಸೊ ಅಷ್ಟರೊಳಗೆ ಏನಾಗಿದೆ ಅಂದರೆ ಇವರು ಬೇರೆದಾರು ಸ್ವಲ್ಪ ಇಂಟರ್ನಲ್ ಸ್ಟಾಫ್ ಹೋಗಿ ಭೇಟಿಯಾಗಿ, ಇಲ್ಲ ನಾನು ನಿಮಗೆ ಡಿಸ್ಚಾರ್ಜ್ ಮಾಡ್ತೀನಿ ಸರ್. ಈಗ ಅಡ್ಮಿಟ್ ಆಗುವಾಗ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಅಡ್ಮಿಟ್ ಆಗ್ತಾರೆ. ಡಿಸ್ಚಾರ್ಜ್ ಮಾಡುವಾಗ ಕೋರ್ಟಿಗೆ ಇಂಟಿಮೇಟ್ ಮಾಡಿ ಡಿಸ್ಚಾರ್ಜ್ ಮಾಡಬೇಕಾ ಹೇಗೆ ಸರ್? ಏನಿರುತ್ತೆ ಅಂದರೆ ಡಿಸ್ಚಾರ್ಜ್ ಮಾಡೋ ಮುಂದೆ ಕೋರ್ಟಿಗೆ ಇಂಟಿಮೇಟ್ ಮಾಡೇ ಡಿಸ್ಚಾರ್ಜ್ ಮಾಡ್ಬೇಕು. ಓಕೆ, ಕನ್ಫರೆನ್ಸ್ ತೊಗೊಂಡು ಮಾಡಿ ಅಂದಾಗ ಮಾಡ್ತಾರೆ. ಸೊ ಅಂದರೆ ಡಿಸ್ಚಾರ್ಜ್ ಅಂದರೆ ಹಾಫ್ ದ ವೇ ಅವರು ಹೊರಗಡೆ ಬರೋಕ್ಕೆ ಚಾನ್ಸ್ ಇರೋಂಗಿಲ್ಲ. ಅಂದರೆ ಸಂಪೂರ್ಣವಾಗಿ ಅವ್ರು ಗುಣ ಆಗಿದ ಮೇಲೆ ಡಿಸ್ಚಾರ್ಜ್ ಮಾಡ್ತಾರೆ ಅಥವಾ ಬೇರೆ ಕಡೆ ರೆಫರ್ ಮಾಡ್ತಾರೆ ಅಂತ. ಅಂದರೆ ಕೋರ್ಟು ಫಸ್ಟಿಗೆ ರಿಸೆಪ್ಷನ್ ಆರ್ಡರ್ ಕೊಟ್ಟಾಗೆ ಸರ್, ಕೋರ್ಟ್ ಏನು ಹೇಳ್ತು, ಪೇಷಂಟ್ ಪೂರಾ ರಿಕವರಿ ಆಗುತ್ತಲ್ಲ ಟ್ರೀಟ್ಮೆಂಟ್ ಕೊಡಿ. ಆಮೇಲೆ ಆ ಪೇಷಂಟ್ದು ಏನಿದೆ ಅಲ್ಲ ಸರ್, ಭಾಳ ಲೀಗಲ್ ಇಶ್ಯೂಸ್ ಇದೆ ಮಲೇಷಿಯಾದಲ್ಲಿ. ಶಿ ಈಸ್ ಅ ಮಲೇಷಿಯನ್ ಸಿಟಿಜನ್. ಮತ್ತು ಇಂಡಿಯಾದಲ್ಲಿ ಭಾಳ ಲೀಗಲ್ ಇಶ್ಯೂಸ್ ಇದೆ. ಮತ್ತು ಅವರು ಡಾಟರು ಮಲೇಷಿಯಾದಲ್ಲಿ ಇರ್ತಾರೆ. ಮಲೇಷಿಯಾದಲ್ಲಿ ಕೂಡ ಏನೋ ಒಂದು ಕೇಸ್ ಆಗಿದೆ. ಒಂದಲ್ಲ ಸರ್, ಭಾಳ ಕೇಸ್ ಇದೆ. ಮಲೇಷಿಯಾದಲ್ಲಿ ಅರೆಸ್ಟ್ ಆಗೋ ಸಿಚುವೇಶನ್ ಬಂದಾಗೆ ಶಿ ಹ್ಯಾಸ್ ಅಬ್ಸ್ಕಾಂಡೆಡ್ ಫ್ರಮ್ ಮಲೇಷಿಯಾ. ಓಕೆ.
ಆ್ಯಂಡ್ ಶಿ ಈಸ್ ಇಲ್ಲಿಗಲಿ ಸ್ಟೇಯಿಂಗ್ ಇನ್ ಇಂಡಿಯಾ. ಅದು ಇಂಟರ್ಪೋಲ್ ಥ್ರೂ ಏನಾದರೂ ಇದು ಮಾಡ್ತಾ ಇದ್ದಾರೆ ಅಥವಾ ಏನಂತಾರಲ್ಲ ಅಂದರೆ ಅದು ಇದನ್ನೆಲ್ಲ ನಾವು ಎಂಬಸಿಗೆ ಇನ್ಫಾರ್ಮ್ ಮಾಡಿದ್ದೇವೆ ಸರ್. ಫ್ಯಾಮಿಲಿ ಮೆಂಬರ್ಸೇ ಎಂಬಸಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಇಂಡಿಯನ್ ಎಂಬಸಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಮತ್ತು ಮಲೇಷಿಯನ್ ಎಂಬಸಿಗೂ ಇನ್ಫಾರ್ಮ್ ಮಾಡಿದ್ದಾರೆ. ದೇ ಆರ್ ಅವೇರ್ ಆಫ್ ದಿ ಸಿಚುವೇಶನ್. ಓಕೆ, ಎಂಬಸಿ ಇದು ಅಂದರೆ ಇದರಲ್ಲಿ ಯಾವುದೋ ಮುಚ್ಚುಮರಿ ಮಾಡಿ ಏನೋ ಸಪ್ರೆಸ್ ಮಾಡಿ ವಿತೌಟ್ ಯಾರ್ದು ಇನ್ಫಾರ್ಮೇಷನ್ ಇಲ್ಲದೆ ಏನೂ ಮಾಡ್ತಾ ಇಲ್ಲ ಸರ್. ಸೊ ಅಲ್ಲಿಂದ ಒಂದು ರೀತಿಯಿಂದ ತಪ್ಪಿಸ್ಕೊಂಬಂದವರು ಅಂತ ಹೇಳ್ತಾರೆ. ಹೌದು ಸರ್. ಈಗ ಕೋರ್ಟು ಇಲ್ಲಿ ಏನು ಡಿಸ್ಟ್ರಿಕ್ಟ್ ಕೋರ್ಟು ಏನು ಜಜ್ಮೆಂಟ್ ಕೊಡ್ತಲ್ಲ ಸರ್, ಇವ್ರದ್ದೆಲ್ಲ ಇಷ್ಟು ಲೀಗಲ್ ಇಶ್ಯೂ ಇದ್ದಿದ್ದ ಸಲುವಾಗಿ ಅವರು ಡಾಟರ್ಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳಿ ಡಿಸ್ಟ್ರಿಕ್ಟ್ ಕೋರ್ಟ್ ಕೊಡ್ತಾರೆ. ಅಂದರೆ ಅವರು ಮತ್ತು ಹಾಗೆ ಹೊರಗಡೆ ಹೋದರೆ ಮತ್ತು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಡಿಸ್ಟ್ರಿಕ್ಟ್ ಕೋರ್ಟ್ ಹ್ಯಾಡ್ ಗಿವನ್ ಎ ಗುಡ್ ಇದು ಸರ್. ಅದು ಅವ್ರ ಮಗಳಿಗೆ ಹ್ಯಾಂಡ್ ಓವರ್ ಮಾಡಿ ಹ್ಯಾಂಡ್ ಓವರ್ ಮಾಡಿ ಅಂತ. ಸೊ ಈಗ ಆಯಿತು. ಇವಾಗ ಒಂದು 4-5 ಮಂದಿ ಮೇಲೆ ಇದಾಗಿದೆ ಇವಾಗ. ಅಂದರೆ ಇಬ್ಬರು ಅಟೆಂಡರ್ ಸರ್. ಅಂದರೆ ಅವ್ರ ಕಡೆಯವರೇ ಅವರೇ ಬಂದು ಇಲ್ಲೇ ಅವರೇ ಬಂದು ಅಡ್ಮಿಟ್ ಮಾಡಿದ್ದು. ಸೊ ಅವರು ಡಾಟರ್ ಪ್ರಕಾರ ಅವರು ಏನು ಮಲೇಷ್ಯಾದಲ್ಲಿ ಇರ್ತಾರಲ್ಲ ಅವರು ಫ್ಯಾಮಿಲಿ ರಿಲೇಟಿವ್ ಅಂತಲೇ ಹೇಳ್ತಾರೆ ಸರ್. ಓಕೆ, ಈಗ ಅದಾದಮೇಲೆ ನಿಮ್ಮಲ್ಲಿ ನಿಮ್ಮ ಮೇನ್ ಇನ್ಚಾರ್ಜ್ಗೂ ಆಗಿದೆ, ಅವ್ರ ಮೇಲೆ FIR ಆಗಿದೆ. ಹೌದು ಸರ್. ನಂತರ ಈಗ ತಾವು ಎಷ್ಟನೇ ಆರೋಪಿ ಅಂತ ಮಾಡಿದ್ದಾರೆ ಅದರಲ್ಲಿ? ಅಂದರೆ ಅದರ ಫಸ್ಟ್ ಇಬ್ಬರು ಪೇಷಂಟ್ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಸರ್. ಫ್ಯಾಮಿಲಿ ಮೆಂಬರ್ಸು ಏನೋ ಒಬ್ಬರು ಫ್ರೆಂಡ್ ಅಂತ ಹೇಳಿ. ಥರ್ಡು ಡಾಕ್ಟರ್ ಮಹೇಶ್ ದೇಸಾಯಿ ಅಂತ ಹೇಳಿ ಅವರು ಡೈರೆಕ್ಟ್ರು. ಫೋರ್ತ್ ನಾನು, ಫಿಫ್ತು ಇನ್ನೊಬ್ಬರು ಡಾಕ್ಟರ್ ರಂಗನಾಥ್ ಕುಲಕರ್ಣಿ ಅಂತ, ಅವ್ರ ಮೇಲೆ FIR ಆಗಿದೆ ಸರ್. ಅಂದರೆ ಎಲ್ಲರ ಮೇಲೆ ಈಗ ನಿಮ್ಗೆ ಸೆಕ್ಷನ್ಸ್ ನಿಮ್ಗೆ ಕೆಲವೊಂದು ಸತಿ ನಿಮ್ಗೆ ಶಾಕಿಂಗ್ ಆಯಿತು, ವಿಚಿತ್ರ ಅನಿಸ್ತು. ಹೌದು ಸರ್. ಸ್ಪೆಷಲಿ 354 ಏನೋ ಬಂದಿದೆ. ಹೌದು ಹೌದು. ಅಂದ್ರೆ ನಿಮ್ಮ ಪ್ರಕಾರ ಈಗ ನೀವು ಅಕ್ಯೂಸ್ಡ್ ಆಗಿರೋದ್ರಂತಂದ್ರೆ ಈಗ ಅವ್ರಿಗೆ ಬಂದಿದ್ದು ಅನುಭವಿಸ್ಬೇಕನ್ನೋ ಒಂದು ಲೆಕ್ಕದಲ್ಲಿ ಇರ್ತೀರಿ. ಅದು ಏನಕ್ಕೆ ಆಗ್ಯದಂತ ನಿಮ್ಮ ಪ್ರಕಾರ ಸರ್? ಅಲ್ಲ ಸರ್, ಈಗ ಅವ್ರ ಸ್ಟ್ರಾಂಗ್ ಅಲಿಗೇಷನ್ ಅಥವಾ ಸ್ಟ್ರಾಂಗ್ ಬೇಸ್ ಇದು ಬೇಕು ಅಂದರೆ? ಹೌದು ಸರ್. ಈಗ ಅವ್ರ ಸೈಡ್ ನಿಂತು ಯಾರು ಮಾಡ್ತಾ ಇದ್ದಾರಲ್ಲ ಸರ್, ಒಂದಿಬ್ಬರು ಡಾಕ್ಟರು ನಮ್ಮ ಸೈಡಿಂದ ಅವ್ರ ಜೊತೆ ಶಾಮೀಲಾಗಿದ್ದಾರೆ. ಪ್ಲಸ್ ಅಡ್ವೊಕೇಟ್ಸ್ ಅವ್ರ ಸೈಡ್ ನಿಂತು ಏನು ಕಂಪ್ಲೇಂಟ್ ಕೊಡಿಸ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಎಲ್ಲ ಅಡ್ವೊಕೇಟ್ಸ್ ನಿಂತು ಮಾಡಿಸ್ತಾ ಇದ್ದಾರೆ ಸರ್. ಯಾರು ಬೆಂಗಳೂರಿಂದ ಬಂದಿದ್ರು ಅಂತ? ಸ್ವಲ್ಪ ಜನ ಬೆಂಗಳೂರಿಂದ ಬಂದಿದ್ದಾರೆ, ಸ್ವಲ್ಪ ಜನ ಇಲ್ಲಿಯಾರೇ ಇದ್ದಾರೆ ಸರ್. ಅವ್ರದ್ದೇನೋ ಈಗ ಸ್ವಲ್ಪ ಇಂಟರ್ನಲ್ ಡಾಕ್ಟರ್ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಅವ್ರು ಹೇಳ್ದಂಗೆ ಮಾಡ್ಯಾರ ಸರ್ ಅವರು. ಸೊ ಅವ್ರದ್ದೇನೋ ಕೇಸ್ ರಿಜಿಸ್ಟರ್ ಆಗಬೇಕು, ಅರೆಸ್ಟ್ ಆಗಬೇಕು, ಇವರು ಪ್ರೊಫೆಷ್ನಲ್ ಗ್ರೋತ್ ಆಗಬಾರ್ದು, ಇವ್ರ ಅಗೇನ್ಸ್ಟ್ ಏನಾರ ಆಗಬೇಕು, ಒಟ್ಟು ಇಲ್ಲಿ ಇನ್ಸ್ಟಿಟ್ಯೂಷನ್ ಬಿಟ್ಟು ಹೋಗಲಿ. ಇನ್ಸ್ಟಿಟ್ಯೂಷನ್ ಬಿಟ್ಟು ಹೋದರೆ ಅವರೇ ಎಲ್ಲ ಇದು ಮಾಡ್ಕೋಬೋದು, ಅವ್ರದ್ದು ಇದು ಗ್ರೋತ್ ಆಗುತ್ತೆ ಹೆಂಗಂತ ಹೇಳಿ ಪರ್ಸ್ನಲ್ ಮೋಟಿವ್ ಇದ್ದಿದ್ದಕ್ಕೆ. ಒಂದು ರೀತಿಯಿಂದ ನಿಮಗೆ ನಿಮ್ಮ ಸುತ್ತಮುತ್ತ ಜೇಡರ ಬೆಲೆ ಹೆಣಿತಾ ಇದ್ದಾರೆ. ಡೆಫಿನೆಟ್ಲಿ ಇದು ಈಗಿಂದ ಸ್ಟಾರ್ಟ್ ಆಗಿಲ್ಲ ಸರ್. ಈಗೊಂದು 8-9 ವರ್ಷ ಅಂತ ಹೇಳ್ಬೋದು. ಇಲ್ಲಿದ್ದಾರೆ ಮುಂಚೆ ಇದ್ದಾರೆ ಅಡ್ಮಿನಿಸ್ಟ್ರೇಟಿವ್ ಎಲ್ಲ ನೀವು ಬೇಕಂತ ಕೇಳಿ ಸರ್. ಮುಂಚೆ ಇಲ್ಲಿ ನಿಮ್ಯಾನ್ಸಿಂದ 2 ಟೈಮ್ ಡೈರೆಕ್ಟರ್ ಇದ್ದವರು ಡಿ ನಾಗರಾಜ ಅಂತ ಬಂದರು. ಆಮೇಲೆ ರವೀಶ್ ಅಂತ ಮೈಸೂರಿಂದ ಬಂದರು. ಮುಂಚೆ ಇಲ್ಲ ಶಿವಶಂಕರ್ ಪೋಳ್ ಅಂತ ಭಾಳ ಮೋರ್ ದೆನ್ 10 years ಮೆಡಿಕಲ್ ಸೂಪರಿಂಟೆಂಡೆಂಟ್ ಇದ್ದರು. ಅವ್ರು ಜಸ್ಟ್ ಹೋಗಿ ಸರ್ ಇಲ್ಲಿ ಹೆಂಗಂತ ಇಷ್ಟೇ ಕೇಳ್ರಿ ಸರ್, ಅವ್ರ ಕತೆ ಬಿಚ್ಚಿ ಹೇಳ್ತಾರೆ. ಪೂರಾ ದಿನ ಕುಂತ ಬೇಕಂದ್ರೆ ಹೇಳ್ತಾರೆ ಸರ್. ಇಲ್ಲಿ ಸ್ಟಾಫ್ ನೀವು ಇರ್ತೀರಾ, ಯಾರೋ ಹೊರಗಿನ ಫೋರ್ಸ್ಗಳು ಬಂದು ಇಲ್ಲಿ ಪಿತೂರಿ ಮಾಡ್ತಾರೆ ಅಂತ ನಮಗೆ ಸಾಕಷ್ಟು ಬಾರಿಗೆ. ಹೌದು ಸರ್, ಸಾಕಷ್ಟು ಬಾರಿ ಮುಂಚೆನೂ ಆಗಿದೆ ಸರ್. ಮುಂಚೆನೂ ಇಲ್ಲೇ ಯಾರೋ ಒಬ್ಬರು ಹೇಳ್ತಾರೆ ಅಂತ ಹೇಳಿ ಜಸ್ಟ್ ಒಂದು ಕಾಸ್ಟ್ ಬೇಸ್ಡ್ ಮೇಲೆ ಬಂದು ಗಲಾಟೆ ಬರೋದು, ಡೈರೆಕ್ಟ್ರಿಗೆ ಬೈಯೋದು. ಅವ್ರಿಗೇನು ಗೊತ್ತಿರಲ್ಲ ಸರ್. ಇವರು ಇಂಟರ್ನಲ್ ಇದ್ದಾರೆ ಏನು ಹೇಳೋದಂದ್ರೆ ಇಲ್ಲ ಇವ್ರು ನಮ್ಮ ಕಾಸ್ಟ್ ಬೇಸ್ಡ್ ಮೇಲೆ ನಮ್ಗೆ ಸಪ್ರೆಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಳಗಿನವರು ಹೊರಗಿನವ್ರು ಕರ್ಕೊಂಬರೋದು. ಹೌದು ಸರ್. ಹೊರಗಿನವರು ಡಿಮಾಂಡ್ಸನ್ನ ಕಂಟ್ರೋಲ್ ಮಾಡ್ದಂಗೆ ಆಗ್ತದೆ ಒಂದು ರೀತಿಯಿಂದ. ಬರೋದು, ಬೈಯೋದು, ಇಲ್ಲಿ ಒಂದಿನ ಧರಣಿ ಮಾಡೋದು, ಆಮೇಲೆ ಇಲ್ಲೇ ಈ ಥರ ಇದೆ, ಇದು ಇಶ್ಯೂ ಇದಲ್ಲ, ಇದು ಬೇರೆ ಇಶ್ಯೂ ಇದೆ ಅಂತ ಹೇಳಿದ್ಮೇಲೆ ಅವ್ರು ಒಂದ್ಸಲ ಬಂದರೆ ಇನ್ನೊಂದ್ಸಲ ಬಂದಿಲ್ಲ ಸರ್. ಬಂದಿಲ್ಲ ಯಾಕಂದ್ರೆ ಅವ್ರಿಗೆ ಅರಿವು ಆಗುತ್ತೆ. ಸೊ ಏನೋ ಅನ್ಯಾಯ ಆಗಿದೆ ಅಂತ ಬರ್ತಾರೆ, ವಸ್ತುಸ್ಥಿತಿ ಗೊತ್ತಾದ್ಮೇಲೆ ಹೋಗ್ಬಿಡ್ತಾರೆ. ಈಗ ಎಲ್ಲೋ ಒಂದು ಕಡೆ ನಿಮ್ಮಲ್ಲಿ ಡಿಸಿಪ್ಲಿನರಿ ಅಂತ ಏನಾದರೂ ವಿಂಗ್ ಅಂತಾರಲ್ಲ, ಬೇರೆ ಕಡೆ ಆದರೂ ಒಂಬರ್ಟ್ಸ್ಮನ್ ಅಂತ ಇರ್ತಾರೆ, ನಿಮ್ಮಲ್ಲಿ ಏನಾದರೂ ಇದೆಯಾ ಸರ್? ಹಾಗೆ ಡಿಸಿಪ್ಲಿನರಿ ಆ್ಯಕ್ಷನ್ ಅಂದರೆ ಈಗ ಗ್ರೂಪ್ A-B ಎಂಪ್ಲಾಯ್ ಮೇಲೆ ಇಲ್ಲೇ ಇನ್ಸ್ಟಿಟ್ಯೂಷನಲ್ಲಿ ಡಿಸಿಪ್ಲಿನರಿ ಆ್ಯಕ್ಷನ್ ತೊಗೊಳಿಕ್ಕೆ ಬರಲ್ಲ ಸರ್. ಆ್ಯಸ್ ಪರ್ ನಮ್ಮ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಅದು ಗೌರ್ಮೆಂಟ್ ತೊಗೋಬೇಕು ಸೆಕ್ರೆಟ್ರಿಯೇಟ್ ಲೆವೆಲಲ್ಲಿ. ಸೊ ಅದಕ್ಕೆ ಈಗ ಇಲ್ಲಿ ಏನೇನು ಆಗ್ತಾ ಇದೆ, ಮುಂಚೆನೂ ಏನೇನು ಆಗಿದೆ ಎಲ್ಲ ಪ್ರತಿನಿತ್ಯ ಆಗಿದ್ದೆಲ್ಲ ಗೌರ್ಮೆಂಟಿಗೆ ಗೊತ್ತಿದೆ ಸರ್. ಗೌರ್ಮೆಂಟಲ್ಲಿ ಸ್ವಲ್ಪ ಇವರು ಈ ಥರ ಒಂದು ಸ್ವಲ್ಪ ಲಿಟಿಗೆಂಟ್ ಇದ್ದಾರೆ, ಕಾಸ್ಟ್ ಇದೆ ಅಂದ ತಕ್ಷಣ ಅವರು ಸ್ವಲ್ಪ ರಿಲಕ್ಟೆಂಟ್ ಇದ್ದಾರೆ. ಬಟ್ ಅವರು ಸ್ವಲ್ಪ ಏನಾದರೂ ಸ್ಟ್ರಾಂಗ್ ಆ್ಯಕ್ಷನ್ ತೊಗೊಂಡು ಬೇಸ್ಡ್ ಆನ್ ಮೆರಿಟ್, ನಮ್ಮ ತಪ್ಪಿದ್ರೆ ನಮ್ಮ ಹೊರಗೆ ಹಾಕಲಿ, ಅವ್ರು ತಪ್ಪಿದ್ರೆ ಅವ್ರು ಆಗಲಿ, ಏನೇ ಆಗಲಿ ಅದು ಒಂದೇನಾದರೂ ಡಿಸಿಷನ್ ತೊಗೊಂಡ್ರೆ ಡಿಮ್ಯಾಂಡ್ಸ್ ಇನ್ನೂ ನಿಮ್ಯಾನ್ಸ್ ಥರ ಆಗ್ಬೋದು ಸರ್. ಇಲ್ಲಾಂದರೆ ಇದೇನು ಗೌರ್ಮೆಂಟ್ ಕನಸು ಡಿಮ್ಯಾಂಡ್ಸ್ ನಿಮ್ಯಾನ್ಸ್ ಥರ ಮಾಡೋದು ಬರೀ ಅದು ಕನಸಾಗೆ ಉಳಿತು.
ಎಲ್ಲೋ ಒಂದು ಕಡೆ ಈಗ ಈಗ ಮಾನಸಿಕ ಪೇಷಂಟ್ಸನ್ನು ಟ್ರೀಟ್ ಮಾಡ್ತಾ ಮಾಡ್ತಾ ಜನ ಹೇಳ್ತಾ ಇದ್ದಾರೆ, ಜನರ ಅಂಬೋಣ ಇದು, ಡಾಕ್ಟ್ರೇ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇರೋ ಮಟ್ಟಿಗೆ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ಸತ್ಯ ಸರ್, ಅಂದರೆ ಇವು ರಿಪೀಟೆಡ್ ಆಗಿ ಸ್ಟ್ರೆಸ್ ಆಗ್ಲಿಕ್ಕತ್ತದ. ನಾವು ಮನುಷ್ಯರು ಸರ್, ನಾವೇನು ಮ್ಯಾಲಿಂದ ಇಳಿದು ಬಂದಿರಲ್ಲ. ಈಗ ರಿಪೀಟೆಡ್ ಆಗಿ ಲಾಸ್ಟ್ ಒಂದು 2-3 ಮಂತ್ಸ್ ಒಂದು 3 FIR ಆಯ್ತಂದ್ರೆ ಈಗ ಯಾರಿಗಾದ್ರೂ ಬೇಜಾರಾಗುತ್ತೆ ಸರ್ ಮಾನಸಿಕವಾಗಿ. ಈಗ ನಾನು ಇಲ್ಲಿ ಪೇಷಂಟ್ ನೋಡೋದು ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಡಾಕ್ಯುಮೆಂಟ್ ಕೊಡು, ಕೋರ್ಟಿಗೆ ಹೋಗಿ ಬೇಲ್ ತಗೋ, ಮತ್ತು ಅವರು ಇಲ್ಲಿ ಯಾರೋ ಬಂದು ಗಲಾಟೆ ಮಾಡ್ತಾರೆ ಅವ್ರಿಗೆ ಹೋಗಿ ಎಕ್ಸ್ಪ್ಲನೇಷನ್ ಕೊಡು, ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಮುಂಜಾನೆ ಎದ್ದ ತಕ್ಷಣ ಒಂದು ಪೇಪರಲ್ಲಿ ಬಂದ ತಕ್ಷಣ ಏನು ಮತ್ತು ಪೇಪರಲ್ಲಿ ಬಂತಲ್ಲ ಒಂದು 100 ಜನ ಕಾಲ್ ಮಾಡ್ತಾರೆ. ಸೈಕಾಲಜಿಕಲಿ ಹೌದು ಸರ್. ಹಾಗಾದ್ರೆ ಏಜ್ಡ್ ಪೇರೆಂಟ್ಸ್ ಇರ್ತಾರೆ, ಅವ್ರಿಗೆ ಯಾವಾಗೂ ಈ ಥರ ಆಗಿರಲ್ಲ. ಸೊ ಏನಪ್ಪ ಮತ್ತು ಬಂತಲ್ಲ ನ್ಯೂಸಲ್ಲಿ, ಅವ್ರಿಗೆ ಇನ್ನು ಇನ್ಸೈಡ್ ಗೊತ್ತಿರಲ್ಲ, ಇಲ್ಲಪ್ಪ ಏನಾಗಿಲ್ಲ. ನೀವು ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಕೊಡ್ತಾ ಎಲ್ಲ ಒಂದು ಕಡೆ ಬೇಸರ ಕೂಡ ಅನಿಸ್ತದೆ, ಯಾಕಾದರೂ ಈ ನೌಕರಿ ಮಾಡ್ತಾ ಇದೇನೋ ಅನ್ನಿಸ್ತದೆ. ಡಾಕ್ಟ್ರ್, ಇವಾಗ ತಾವು ಇಲ್ಲಿ ಆಕ್ಸಿಜನ್ ನಾವೆಲ್ಲ ಟ್ರೀಟ್ಮೆಂಟ್ ಕೆಲವೊಂದು ಕಡೆ ರಿಕ್ವೈರ್ಡ್ ಇದ್ದಾಗ ನೀವು ಕೊಡ್ತಾ ಇರ್ತೀರಿ. ಈ ಸಿಚುವೇಶನ್ ಆದ್ಮೇಲೆ ಎಲ್ಲ ಒಂದು ಕಡೆ ನಿಮಗೆ ಆಕ್ಸಿಜನ್ ಬೇಕು ಅನ್ನೋ ಮಟ್ಟಿಗೆ ಅನಿಸಿದೆಯಾ ಸರ್ ಫೀಲಿಂಗ್? ಡೆಫಿನೆಟ್ಲಿ. ಯಾಕಂದ್ರೆ ಈ ಸಫೋಕೇಶನ್ ನಿಮಗೂ ಆಗ್ತದೆ, ಡೆಫಿನೆಟ್ಲಿ ವಾತಾವರಣ ಆಗಿದೆ ಅಂತ. ಹೌದು ಅಲ್ಲ ಸರ್, ಈಗ ಏನೋ ಒಂದು ಪ್ರಾಬ್ಲಮ್ ಆಗಿದ್ದಕ್ಕೆ ಆ ಪ್ರಾಬ್ಲಮ್ ಸೊಲ್ಯೂಷನ್ ಕಂಡು ಹಿಡಿಯೋದು ಬಿಟ್ಟು ಆ ಪ್ರಾಬ್ಲಮ್ಗೆ ಬೇರೆ ಒಂದು ಡೈರೆಕ್ಷನಲ್ಲಿ ಏನೋ ಅವರು ಸಪ್ರೆಸ್ ಮಾಡ್ಲಿಕ್ಕತ್ತಾರೆ, ಕಾಸ್ಟ್ ಇದೆ ಅಂತ ಹೇಳಿದ್ರೆ ಹೆಂಗೆ ಇದಾಗುತ್ತೆ? ಪ್ರಾಬ್ಲಮ್ಮೇ ಬೇರೆ ಇರುತ್ತೆ, ಅದಕ್ಕೆ ಅದು ಸೊಲ್ಯೂಷನ್ ಮಾಡೋದು ಬಿಟ್ಟು ಅದನ್ನು ಇದ್ರ ಸಲುವಾಗಿ ಹಿಂಗೆ ಮಾಡಿದ್ದಾರೆ, ಇದ್ರ ಸಲುವಾಗಿ ಅದು ಹೆಂಗೆ ಇದಾಗುತ್ತೆ? ಯಾಕಂದರೆ ಈ ವಿಷಯ ಡಿಮ್ಯಾಂಡ್ಸ್ ವಿಷಯ ಏನಿದೆ ನೋಡಿ ಸರ್, ಎಲ್ಲರಿಗೂ ಈಗ ನೀವು ಅಮೃತ್ ದೇಸಾಯಿ ಸರಿ ತೊಗೊಳ್ಳಿ, ಬೆಲ್ಲ ಸರಿ ತೊಗೊಳ್ಳಿ, ಜೋಶಿ ಸರ್, ಎಲ್ಲರಿಗೂ ಗೊತ್ತು ಸರ್. ಅವರು ಎಷ್ಟೋ ಸಲ ನಮ್ಮ ಡೈರೆಕ್ಟ್ರ್ ಕಾಲ್ ಮಾಡಿಗಿಲ್ಲ, ದೇ ಆರ್ ಸಪೋರ್ಟಿಂಗ್ ಅಸ್ ಇದ್ದಾರೆ. ಅವರು ಎಲ್ಲ ಸ್ವಲ್ಪ ಸಪೋರ್ಟ್ ಕೊಡ್ತಾ ಇದ್ದಾರೆ ಸರ್. ಸೊ ಹಂಗಂತ ಹೇಳಿ ಇನ್ನು ಡೈರೆಕ್ಟರ್ ಸರ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಇದ್ದಾರೆ ಸರ್. ಇಲ್ಲಾಂದರೆ ಅವರು ಈಗ ಮುಂಚೆ 2-3 ಜನ ಬಿಟ್ಟು ಹೋದ್ರೆ ಸರ್, ಅವರು ಬಿಟ್ಟು ಹೋಗ್ತಿದ್ರು. ಯಾಕಂದರೆ ಎಲ್ಲರಿಗೂ ಗೊತ್ತು ಸರ್ ಏನು ತಪ್ಪಂತ ಗೊತ್ತು, ಬಟ್ ಇನ್ನೂ ಆ್ಯಕ್ಷನ್ ಏನೂ ಆಗಿಲ್ಲ ಸರ್ ಅಷ್ಟೇ. ರಾಘವೇಂದ್ರ ಸರ್, ಈಗ ಎಲ್ಲ ಇದೇ ವಾತಾವರಣ ಇನ್ನು ಪ್ರೊಲಾಂಗ್ ಆಗಿ ನಡ್ಕೊತ ಹೋಯ್ತು ಅಂದರೆ, ಈಗ ಸೆಲ್ಫ್ ಸರ್ವಿಸ್ ಕ್ಯಾಂಟೀನ್ ಅಂತ ಇರ್ತವೆ, ಆ ಪೇಷಂಟ್ಗಳು ತಾವೇ ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಬರುತ್ತೆ ಅಂತೀರಾ? ಇದು ತಮಾಷೆ ಆಗಾದರೂ, ಯಾಕಂದರೆ ಈ ತಮಾಷೆಯಲ್ಲಿ ಒಂದು ಸೀರಿಯಸ್ನೆಸ್ ಇದೆ. ಯಾಕಂದರೆ ಒಳ್ಳೊಳ್ಳೆ ಸ್ಟಾಫ್ಗಳು ಒಳ್ಳೆಯವರು ಈ ರೀತಿಯಿಂದ ಹ್ಯಾರಾಸ್ಮೆಂಟ್ ಆದರೆ ಈ ಬೆಕ್ಕಿನ ಕೊಳ್ಳಿ ಗಂಟೆ ಕಡೆ ಇಲ್ಲಿ ಬಂದು ಯಾರು ಡ್ಯೂಟಿ ಮಾಡಬೇಕನ್ನೋ ಲೆಕ್ಕಕ್ಕೆ ಏನೋ ಬಂದುಬಿಡುತ್ತೆ. ಯಾಕಂದರೆ ಈಗ ಇದು ಒಂದು 200 ವರ್ಷ ಹಳೆಯ ಇನ್ಸ್ಟಿಟ್ಯೂಷನ್ ಸರ್. ಇನ್ಸ್ಟಿಟ್ಯೂಷನ್ಗೆ ಯಾರು ಏನು ಟಚ್ ಮಾಡೋಕ್ಕಾಗಲ್ಲ ಸರ್. ಬಟ್ ಇನ್ಸ್ಟಿಟ್ಯೂಷನ್ ಕೆಲಸ ಹೆಂಗೆ ಮಾಡುತ್ತೆ, ಇನ್ಸ್ಟಿಟ್ಯೂಷನ್ ಘನತೆ ಅಲ್ಲಿ ಒಳಗಡೆ ಕೆಲಸ ಹೆಂಗೆ ಮಾಡ್ತಾರೆ ಅದ್ರ ಮೇಲೆ ಬಿಲ್ಡ್ ಆಗುತ್ತೆ. ಈಗ ನಿಮ್ಯಾನ್ಸ್ ಆಗಿ ಎದಕ್ಕಾಯ್ತು ಅಂದ್ರೆ ಅಲ್ಲಿ ಸ್ಟಾಫ್ ಸಲುವಾಗಿ ಸರ್. ಈಗ ಇಲ್ಲಿನೂ ಈಗ ನಾವು ಒಂದು ಬಂದು 4-5 ವರ್ಷ ಆಯಿತು. 4-5 ವರ್ಷಕ್ಕಿಂತ ಮುಂಚೆ ಹೆಂಗಿತ್ತು, ಈಗ ಹೆಂಗಿತ್ತು, ಯಾರು ಪಬ್ಲಿಕ್ ಕೇಳಿದ್ರು ಹೇಳ್ತಾರೆ ಸರ್. ಸರ್ವಿಸ್ ಹೆಂಗೆ ಇಂಪ್ರೂವ್ಮೆಂಟ್ ಆಗಿದೆ, ಏನೇನು ಇಂಪ್ರೂವ್ಮೆಂಟ್ ಆಗಿದೆ ಎಲ್ಲ ಹೇಳ್ತಾರೆ ಸರ್. ಈಗ ಹಂಗೇನಾದರೂ ಮತ್ತು ಇದರ ಡಿಮ್ಯಾಂಡ್ಸ್ ಈಗ 5 ವರ್ಷದ ಮುಂಚೆ ಹೆಂಗಿತ್ತು, 10 ವರ್ಷಕ್ಕಿಂತ ಮುಂಚೆ ಹೆಂಗಿತ್ತು ಹಂಗೆ ಇರ್ಬೇಕಂದ್ರೆ ನಾವು ಬಿಟ್ಟು ಹೋದ್ವಿ, ನಮಗಿರೋ ಇದಕ್ಕೆ ಹೆಂಗಿರ್ತದ ಸಮಯ ತಕ್ಕಂಗೆ ಹೋಗ್ಬಿಡೋಣ ನಮ್ಮ ನೀರಿನ ರಭಸಕ್ಕೆ ಎದುರು ಎಲ್ಲಿ ಇಸ್ತಾರೆ ಸರ್. ನಮಗೂ ಆರಾಮ್ಸೆ ಭಾಳ ಜಾಬ್ ಇದೆ ಸರ್, ಇದೇನು ಜಾಬ್ ಇಲ್ಲ ಅಂತಲ್ಲ. ಏನೋ ನಾವು ಒಂದು ಮುಂಚೆಯಿಂದ ಇಲ್ಲೇ ನಾವು ಕಿಮ್ಸ್ ಒಳ್ಳೆ MBBS ಮಾಡಿದ್ವಿ, ನಾವು ಗೌರ್ಮೆಂಟ್ ಮೆರಿಟ್ ಮೇಲೆ ಮಾಡಿದ್ವಿ, ನಾವು ಒಂದು ಗೌರ್ಮೆಂಟ್ ಸರ್ವಿಸ್ ಮಾಡಬೇಕಂತ ಇದ್ರ ಮೇಲೆ ಬಂದಿರ್ತೇವೆ ಸರ್. ಸೊ ಇಲ್ಲಿ ಮಾನಸಿಕ ಪೇಷಂಟ್ಸ್ಗಳ ಮಧ್ಯೆ ಮನಸ್ಸನ್ನು ಹುಡುಕ್ತಾ ಇದೊಂಥರ ಎಂಜಾಯ್ ಮಾಡ್ತಾಯಿದ್ರು ಒಂದಾನೊಂದು ಕಾಲದಲ್ಲಿ. ಗತಕಾಲದ ವೈಭವ ಅನ್ನಿಸ್ತಾ ಇರಬೇಕು ನಿಮಗೆ ಪ್ರಾಯಶಃ ಈ ರೀತಿ ಸಿಚುವೇಶನ್ ಆದಂಗೆಲ್ಲ. ಡಾಕ್ಟ್ರ್, ಇದೇನೆಂದರೆ ಅಪವಾದಗಳು ಬರೋದು ಸಹಜ. ಯಾಕಂದರೆ ಒಂದು ಗಾದಿ ಮಾತು ಹೇಳ್ತಾರಲ್ಲ, ಮಾವಿನ ಗಿಡಕ್ಕೆ ಕಲ್ಲು ಹೋಗಿದ್ದಾರೆ, ಜಾಲಿ ಬಡ್ಡಿಗೆ ಯಾರು ಹೋಗಂಗಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲೇ ಒಂದು ಕಡೆ ಸತ್ಯಮೇವ ಜಯತೆ ಅಂತ ಹೇಳ್ತಾ ಈಗ ತಮ್ಮ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗಲಿ, ಹಾಗೆ ಈ ಡಿಮಾಂಡ್ ಸಮಸ್ಯೆಗಳು ಏನಿದಾವಲ್ಲ ಆಂತರಿಕ ಸಮಸ್ಯೆಗಳು ಸಾಲ್ವ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟೆಲ್ಲ ಆದರೆ ನಂದೊಂದು ಭಾಳ ಖುಷಿ ಇದೆ ಸರ್. ಅಟ್ಲೀಸ್ಟ್ ಇನ್ನೂ ಭಾಳ ಪೇಷಂಟ್ ಬರ್ತಾರೆ, ನಾವು ಭಾಳ ಇದನ್ನು ಮಾಡ್ಬೋದು, ಹೆಲ್ಪ್ ಮಾಡ್ಬೋದು ಅವ್ರಿಗೆ. ನಿಮ್ಯಾನ್ಸ್ ಆಗಲಿ ಅಂತ ನಂದೊಂದು ಇದು ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್. ಕೇಳಿದ್ರಲ್ಲ ವೀಕ್ಷಕರೇ, ಏನೇ ಆಗಲಿ ವೈದ್ಯರಿಗೂ ವೈದ್ಯೋ ನಾರಾಯಣ ಹರಿ ಅಂತಾರಲ್ಲ, ಅಂದರೆ ವೈದ್ಯ ನಾರಾಯಣನಿಗೆ ಸಮ ಅಂತ. ಹಾಗೆ ನಾರಾಯಣನಿಗೆ ಎಲ್ಲೋ ಒಂದು ಕಡೆ ನೋವು ಆಗ್ತಾ ಇದ್ದರೆ ಇನ್ನು ಕಾಪಾಡೋರು ಯಾರು ಅಂತ ಹೇಳ್ತಾ ನಾವು ಸತ್ಯಮೇವ ಜಯತೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯ
सत्यमेव जयते।